ಫುಲ್ ಮಸ್ತ್ ಅನ್ಕೊಳ್ಳಿ ಗೈಸ್. ಬಲ್ಗಾಲ್ ಇಡ್ಲಾ ಇಲ್ಲ ಎಡಗಾಲ್ ಇಲ್ಲ, ಸೊ ಎರಡು ಬೇಡ, ಎರಡು ಒಟ್ಟಿಗೆ ಇಟ್ಬಿಡೋಣ. ರೆಡಿ 3, 2, 1. ನಮ್ಮ ಮಾಮುಂದು RX ಆಪಲ್ ನೋಡ್ರಿ, ಆಪಲ್ ಇದು ಅಥವಾ ಬೇರೆದ ಅಂತ ಕಮೆಂಟ್ ಹಾಕಿ. ಪಾಪ ಗಿಡನೇ ಬಿದ್ದೋಗ್ಬಿಟ್ಟೈತೆ ಗೈಸ್. ಎಲ್ಲ ಫ್ಯಾಮಿಲಿ ಫೋಟೋ ಇಕ್ಬಿಟ್ಟವ್ರೆ ಇದೆ. ಸೊ ಹಾಯ್ ಎಲ್ಲೋ ಗೈಸ್, ನಾನು ನಿಮ್ಮ ಕ್ರೇಜ್ ಕಿಂಟು. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಆಸಮ್ ಆಗಿದ್ದೀನಿ, ನೀವು ಆಸಮ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇರಬೇಕು, ಯಾಕೆ ಹೇಳಿ ಗೈಸ್, ನೀವು ನೋಡೋದು ನನ್ನ ವ್ಲಾಗ್ಸ್ ಅಲ್ವಾ, ಅದಕ್ಕೆ ಎಲ್ಲ ಮಸ್ತಾಗಿರಿ, ಖುಷಿಯಾಗಿರಿ. ಸೊ ಇವತ್ತಿನ ವ್ಲಾಗ್ಗೆ ಎಂಟರ್ ಆಗೋಣ ಬನ್ನಿ. ಸೊ ಇವತ್ತಿನ ವ್ಲಾಗು ವಿಶೇಷ ಏನು ಅಂದರೆ, ಇವತ್ತಿನ ವ್ಲಾಗ್ ಬಂದು ನಮ್ಮ ಅಜ್ಜಿ ಮನೆ, ನಮ್ಮ ಮಾಮನ ಮನೆ ಹೋಮ್ ಟೂರ್ ಗೈಸ್. ಎಷ್ಟು ವಿಶಾಲವಾಗಿರುತ್ತೆ ಅಂದರೆ ನಮ್ಮ ಹೋಮ್ ಟೂರು, ಅಜ್ಜಿ ಮನೆ ಹೋಮ್ ಟೂರು ಫುಲ್ ಕ್ರೇಜಿ ಇರುತ್ತೆ. ರೋಡಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಗೈಸ್, ಗೇಟಿಂದ ತೋರಿಸ್ತೀನಿ, ಹೋಮ್ ಟೂರ್ ಅಲ್ವಾ, ಗೇಟಿಂದನೇ ತೋರಿಸ್ತೀನಿ. ಇವಾಗ ಫಸ್ಟ್ ಆಫ್ ಆಲ್ ನಮ್ಮ ಮಾಮಂದು RX ತೋರಿಸ್ತೀನಿ. ಇದೆ ಗೈಸ್, ನಿಮ್ಗೆ RX ತೋರಿಸೋದಾ? ಬನ್ನಿ ನೋಡ್ರಿ. ಎಷ್ಟು ವರ್ಷದ ಗೊತ್ತಾ ಗೈಸ್, 2000s 90s ಗೊತ್ತಿಲ್ಲ, ಒಟ್ಟಿನಲ್ಲಿ ಹಳೆ ಗಾಡಿ ನಮ್ಮ ಮಾಮಂದು RX. ನಾನು ಈ ಗಾಡೀಲಿ ಬೇಜಾನ್ ಓಡಾಡ್ಬಿಟ್ಟಿದ್ದೀನಿ ಅನ್ಕೊಳ್ರಿ. ಈ TVS ಗಾಡಿಯಲ್ಲೇ ಅನಿಸುತ್ತೆ ನಾನು ಕಲ್ತಿದ್ದು ಗೈಸ್. ಜಾಸ್ತಿ ಮಾತಾಗುತ್ತೆ, ಬನ್ನಿ ಬ್ಲಾಗ್ಗೆ ಎಂಟರ್ ಆಗೋಣ, ಹೋಮ್ ಟೂರ್ಗೆ ಮಾಡೋಣ. ಹೆಂಗಿದೆ ಮಾತುಗಳು? ಎಂಟರ್ ಆಗೋಣ ಬನ್ನಿ. ಸೊ ಫಸ್ಟ್ ಇಲ್ಲಿ ಗೇಟ್ ಇದೆ ಗೈಸ್, ಗೇಟ್ ತೆಗಿಬೇಕು. ಹಿಂಗೆ ವಟಾರ ಇಲ್ಲಿ ನೋಡ್ರಿ ಗೈಸ್, ನಮ್ಮ ಅಜ್ಜಿ ಏನು ಮಾಡೋರೆ, ಪಾರ್ಟ್ಸ್ಗಳೆಲ್ಲ ತಗೊಂಡು ನೀಟಾಗಿ ಜೋಡಿಸ್ಬಿಟ್ಟಿದ್ದಾರೆ. ಇಷ್ಟು ಗ್ರೀನರಿ ಅಂದರೆ ನಮ್ಮ ಅಜ್ಜಿಗೆ ತುಂಬ ಇಷ್ಟ, ಈ ಥರ ಬೆಳ್ಸೋಕ್ಕೆ ಗೈಸ್. ಅದೇ ಕನ್ಸ್ಟ್ರಕ್ಷನ್ ಟೂರ್ ಬಿಟ್ಟಿದ್ದೆ ನಿಮಗೆ. ಆ ಕನ್ಸ್ಟ್ರಕ್ಟರ್ ಟೂರ್ ಬಿಡೋದಕ್ಕಿಂತ ಮುಂಚೆ ಒಂದು ಸೀಟ್ ಮನೇಲಿ ಇದೆ ಅಂತ ಹೇಳಿದ್ದೆ ನಿಮಗೆ. ಸೊ ಅಲ್ಲಂತೂ ಈ ಥರ ಪಾಟ್ಗಳು ಗೈಸ್, ಈ ಕಾಂಪೌಂಡು ಇಲ್ಲಿಂದ ಅಲ್ಲಿವರೆಗೂ ಅಂದರೆ ಇನ್ನೂ ಉದ್ದ ಬರುತ್ತೆ, ಅಷ್ಟು ಪೂರ್ತಿ ಪಾಟ್ಸ್ಗಳೇ ಇತ್ತು. ಮಿನಿಮಮ್ ಒಂದು 15 to 20 ಮಿನಿಟ್ಸ್ ಆದರೂ ಬೇಕಾಯ್ತು ಗೈಸ್, ಎಲ್ಲ ಪಾಟ್ಗೂ ನೀರು ಹಾಕೋಕ್ಕೆ. ನಾನು ಹಾಕ್ತಿದ್ದೆ. ಇವಾಗ ಈ ಪಾಟ್ಗಳು ನೋಡ್ರೆ ಹಳೆ ಮನೆ ಗ್ಯಾಪ್ನ ಬಂತು. ಸೊ ಇಲ್ಲಿ ಸಂಪ್ ಐತೆ, ನೀರು ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಗೈಸ್, ಇಲ್ಲಿಂದ ಸ್ಟಾರ್ಟು. ಇಲ್ಲಿ ಹೊಸ್ಲು ತೋರಣ ಕಟ್ಟಿದ್ದಾರೆ ನಮ್ಮ ಅಜ್ಜಿ ನೀಟಾಗಿ. ನಮ್ಮ ಅಜ್ಜಿ ಯಾರು ಇಲ್ಲ ಗೈಸ್ ಮನೇಲಿ, ಯಾರು ಅಂದರೆ ಯಾರೂ ಇಲ್ಲ. ನಮ್ಮ ಅಜ್ಜಿನೂ ಇವಾಗ ಊಟ ಮಾಡಿ ವಾಕಿಂಗ್ ಹೋಗೋರೆ. ನಾನು ಮನೇಲಿ ಯಾರು ಇಲ್ವಲ್ಲ, ಹೋಮ್ ಟೂರ್ ಮಾಡೋಣ ಅಂತ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ನೋಡ್ರಿ, ಯಾರು ಇಲ್ಲ ಮನೇಲಿ. ಫಸ್ಟು ಒಂದು ವ್ಯೂ ತೋರಿಸ್ಬಿಡ್ತೀನಿ ಇರಿ ಗೈಸ್ ನಿಮಗೆ. ಇಷ್ಟು ವ್ಯೂ ಆಯಿತಾ? ಇವಾಗ ಸ್ಟಾರ್ಟ್ ಮಾಡುವ ಬನ್ನಿ. ಫಸ್ಟು ಹೊಸ್ಲು ಬಲ್ಗಾಲ್ ಇಡ್ಲಾ ಇಲ್ಲ ಎಡಗಾಲ್ ಇಲ್ಲ, ಸೊ ಎರಡು ಬೇಡ, ಎರಡು ಒಟ್ಟಿಗೆ ಇಟ್ಬಿಡೋಣ. ರೆಡಿ 3, 2, 1. ಎರಡು ಒಟ್ಟಿಗೆ ಇಟ್ಬಿಟ್ಟೆ ಗೈಸ್. ಫಸ್ಟು ಹಿಂಗೆ ಬಂದರೆ ಇದು ಬಾಗಿಲು ಗೈಸ್. ಬಾಗಿಲು ಹಿಂಗೆ ಕ್ಲೀನಾಗಿ ನೀಟಾಗಿ ಮಾಡಿಸ್ಕೊಟ್ಟಾರೆ ಓನರು. ಬಾಡಿಗೆ ಮನೆ ಗೈಸ್, ಸ್ವಂತ ಕಟ್ಸ್ತಾರೆ ನಮ್ಮ ಅಮ್ಮ. ಕ್ರೇಜಿಯಾಗಿರುತ್ತೆ. ಗುರುಪ್ರವೇಶ ನಡೀತಾ ಇದೆ, ತೋರಿಸ್ತೀನಿ. ಹಿಂಗೆ ಬಂದರೆ 5 ಸೀಟ್ರ್ ಸೋಫಾ ಇದೆ ಗೈಸ್. ಹಿಂಗೆ 5 ಸೀಟ್ರ್ ಸೋಫಾ, ಸಿಂಗಲ್ ಸೋಫಾ 2, 3 ಸೀಟ್ರ್ ಸೋಫಾ 1. ಇಲ್ಲಿ ಚೇರು, ಇಲ್ಲಿ ನಮ್ಮ ಅಜ್ಜಿ, ಮುತ್ತಾತ ಇಬ್ಬರು ಫೋಟೋ ಐತೆ. ಇನ್ನು ಹೆಂಗ್ ಮಾಡಿಲ್ಲ ನಮ್ಮ ತಾತ ನೋಡಿ ಗೈಸ್, ಏನ್ ಮಸ್ತ್ ಲುಕ್ ಹೇಳ್ರಿ, ಮಸ್ತ್ ಲುಕ್ ಅನ್ಕೊಳ್ರಿ ನಮ್ಮ ತಾತಂದು. ನನ್ನಂತೂ ಸ್ಕೂಲ್ ಕರ್ಕೊಂಡು ಹೋಗ್ಬೇಕಾರೆ ಭುಜದ ಮೇಲೆ ಹಾಕೊಂಡು ಅಳ್ತಾ ಇದ್ರು, ಬಿಡ್ತಾ ಇರ್ಲಿಲ್ಲ. ಹಾಕೊಂಡು ಇತ್ತಾ ಇರೋದೇ, ಕೂರ್ಸ್ಬಿಟ್ಟು ಬರೋರು. ಸಂಜೆ ಬಂದ ತಕ್ಷಣ ಇವ್ರ ಹತ್ರ ಬಂದ್ಬಿಡ್ತಿದ್ದೆ. ಅದ್ರ ಕ್ರೇಜ್ ಏನಂತೀರಾ? ನೋಡ್ರಿ ಸ್ಕ್ರೀನು ಏನೈತೆ, ಇದು ನಮ್ಮ ಅಜ್ಜಿ ಇಲ್ವಾ, ಅವ್ರ ಅತ್ತೆ ಮಾವ ಅನ್ಸುತ್ತೆ ಗೈಸ್, ನಮ್ಮ ತಾತ ಅವರ ಅಮ್ಮ ಅಪ್ಪ. ಇಲ್ಲಿ ಮಿರರ್ ಇದೆ ಗೈಸ್, ಇಲ್ಲಿ ಮಿರರ್ ಇದೆ ನೋಡ್ರಿ. ಮಿರರ್ ಹೆಂಗಿದೆ? ಮಿರರ್ ಚೆನ್ನಾಗಿದ್ಯಾ? ಎಸ್ ಗೈಸ್, ಒಂದು ವ್ಯೂ ತೋರಿಸಿದ್ನಲ್ಲ, ಸೋಫಾ ಆಯಿತು. ಹಾಲಲ್ಲಿ ಇಲ್ಲೊಂದು TV ಇದೆ, ದೊಡ್ಡ TV. ನಮ್ಮ ಮಾಮ ದೊಡ್ಡ TV ಹಾಕ್ಸವ್ರೆ. ಆದರೆ ಇವಾಗ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು TV ಹಾಕಿಲ್ಲ. ಇಲ್ಲಿ ಫಿಶ್ ಟ್ಯಾಂಕು, ಈ ಟೇಬಲ್ಲು ಇತ್ತು ಗೈಸ್, ಅವಾಗಿಂದನೂ ನಮ್ಮ ಮನೇಲಿ ಇತ್ತು. ಅಲ್ಲಿ ನಮ್ಮ ಮನೇಲಿ ಜಾಗ ಇರಲಿಲ್ಲ ಅಂದ್ಬಿಟ್ಟು ನಮ್ಮ ಅಜ್ಜಿ ಮನೆಗೆ ಶಿಫ್ಟ್ ಮಾಡಿ ಇಲ್ಲಿ ಒಂದು ಕಂಪ್ಯೂಟರ್ ಇದೆ ನೋಡಿ, ನಮ್ಮಮ್ಮ ಕೆಲಸ ಮಾಡ್ತಿದ್ರು. ನಮ್ಮ ಮಾಮ ಯಾವುದೋ ಮಸ್ತಾಗಿರೋ ಸೆಂಟ್ ಗಿಂಟೆಲ್ಲ ಏನು ಕ್ರೇಜಿ ಆಗೈತೆ ಗೈಸ್ ಸೆಂಟು. ಫುಲ್ ಮಸ್ತ್ ಅನ್ಕೊಳ್ಳಿ ಗೈಸ್, ಒಳ್ಳೆ ಸೆಂಟ್ ಕಲೆಕ್ಷನ್ ಇಕ್ಕೋರೆ. ನಮ್ಮ ಮಾಮನ ರೂಮ್ ತೋರಿಸ್ತೀನಿ, ತಲೆ ಕೆಡ್ಸ್ಕೊಂಡ್ಬಿಡ್ರಿ. ಇಲ್ಲಿ ಹಾಲ್ ಆಯ್ತಲ್ಲ ಗೈಸ್. ಇವಾಗ ಸೀದಾ ಅಡುಗೆ ಮನೆಗೆ ನೋಡ್ರಿ, ಏನು ಡಿಸೈನ್ ಕೊಟ್ಟಾರೆ, ಮಸ್ತಾಗಿ ಡಿಸೈನ್ ಕೊಟ್ಟಾರೆ. ಹಿಂಗೆ ಅಡುಗೆ ಮನೆ ತೋರಿಸ್ತೀನಿ ಇರಿ ಗೈಸ್. ಅಡುಗೆ ಡಿಸೈನ್ ಆಯ್ತಾ, ಇಲ್ಲಿ ತೋರಿಸ್ಬಿಡ್ತೀನಿ ಇರ್ರಿ. ನಮ್ಮ ತಂಗಿ ಮಾಡಿರೋದು ನೋಡ್ರಿ, ಅವಾಗ ಮಾಡಿರೋದು, ಒಂದು 6 ತಿಂಗಳಾಯ್ತು ಅನ್ಕೊಳ್ರಿ. ನಮ್ಮ ಸ್ಕೂಲಿಂದ ಮೆಡಲ್ ಕೊಟ್ಟಿರೋದು ನೋಡಿ. ಇಲ್ಲಿ ನಮ್ಮ RG ಬಾಯ್ಸ್ ಗಣೇಶ ಕೂರಿಸಿದಾಗ ಈ ಮೆಡಲ್ ಕೊಟ್ಟಿದ್ದು, 3 ಮೆಡಲು. ಇಲ್ಲಿ ಕ್ಯಾಲೆಂಡರ್ಸ್ ಇದೆ ನೋಡ್ರಿ. ಇಲ್ಲೊಂದು ಕರ್ಟನ್ದು ಸ್ಟೈಲಾಗಿ ನಮ್ಮ ಅಜ್ಜಿ ಫುಲ್ ಅಡುಗೆ ಮನೆ ಮಸ್ತಾಗಿ ಕಾಣಲಿ ಅಂತ ಹಾಕ್ಬಿಟ್ಟವ್ರಿ ಇಲ್ಲಿ ಹಿಂಗೆ.
ಹಿಂಗೆ ಬಂದ್ರೆ ಅಲ್ಲಿಂದ ಹಿಂಗ್ ಬಂದ್ರೆ ಇಲ್ಲಿ ದೇವ್ರ ಮನೆ ಗೈಸ್, ದೇವ್ರ ಮನೆ ಇದೆ. ನಮ್ಮ ಅಜ್ಜಿ ಅಂತೂ ಫುಲ್ ಮಸ್ತಾಗಿ ದಿನ ಒಂದ್ ದಿವಸ ಮಿಸ್ ಇಲ್ದಂಗೆ ದೇವ್ರ ಪೂಜೆ ಮಾಡೇ ಮಾಡ್ತಾರೆ. ಒಂದ್ ದಿವಸ ಮಿಸ್ ಇಲ್ಲ. ನಮ್ಮ ಮನೇಲಿ ಇದ್ರು, ಅಂದ್ರೆ ನಮ್ಮನೆ ಹೊಸ ಮನೆ ಇದ್ರು, ದೀಪ ಹಚ್ಬೇಕಂತ ಓಡ್ ಬಂದ್ಬಿಡ್ತಾರೆ 6 ಗಂಟೆ ಒಳಗಡೆ. ಸೊ ಇಲ್ಲಿ ನೋಡ್ರಿ ನಮ್ 10th ಬುಕ್ಸ್ ಎಲ್ಲ ಎಲ್ಲಿ ಹೆಂಗೈತೆ. ನನ್ನ ಪಾಪ ನನ್ನ ಚಿಕ್ಕು ಸೌರವ್ರಿಗೆ ಕೊಡ್ಬೇಕಾಗಿತ್ತು, ಮರ್ತು ಹೋಯ್ತಿದ್ದೀನಿ. ಇವತ್ತು ಕೊಡ್ತೀನಿ, ಅಂದ್ರೆ ಇವತ್ತು ಎತ್ತಿಕೋತೀನಿ, ನಾಳೆ ಕೊಡ್ತೀನಿ. ಸೊ ಇಲ್ಲಿ ಟೇಬಲ್ ಮಸ್ತಾಗಿ ಅರೇಂಜ್ ಮಾಡಿದ್ದಾರೆ. ಸಿಲಿಂಡ್ರ್, ಎಕ್ಸ್ಟ್ರಾ ಸಿಲಿಂಡ್ರ್ ಇಟ್ಕೊಂಡ್ರು ನಮ್ಮ ಅಜ್ಜಿ. ಇದು ಅಡ್ಗೆ ಮನೆಯಲ್ಲಿ ಸ್ಟ್ಯಾಂಡ್ ಗೈಸ್, ಏನೇನ್ ಬೇಕೋ ಅವೆಲ್ಲ ಇಟ್ಕೊಳಕ್ಕೆ. ಇಲ್ಲಿ ಸೆಲ್ಫು. ಅಡ್ಗೆ ಮನೇಲಿ ತೋರ್ಸೋದು ತುಂಬಾ ಬೇಜಾನಿದೆ ಗೈಸ್. ನಮ್ಮ ಅಜ್ಜಿ ಏನೇನೋ ಅನ್ನ ಸಾಂಬಾರು ಮಾಡಿದ್ದಾರೆ. ಅನ್ನ ಸಾಂಬಾರು ಇಲ್ಲೈತೆ. ಮಿಕ್ಸಿ ಏನೈತೆ ಗೈಸ್, ಅಡ್ಗೆ ಮನೆ ಗ್ರಾಸರೀಸ್ ಇಲ್ಲೈತೆ ಅಷ್ಟೇ. ಇಲ್ಲಿ ಸಿಂಕು, ಇದು ವಾಟರ್ ಫಿಲ್ಟರ್, ಗ್ರಾಸರೀಸು, ಆಮೇಲೆ ಐಟಮ್ಸ್ಗಳವೆ ಅಷ್ಟೇ. ಸೊ ಇಲ್ಲಿ ಅಷ್ಟೇ ಗೈಸ್ ಇರೋದು. ನೋಡ್ರಿ ಏನ್ ಡಿಸೈನ್. ಆಪಲ್ ನೋಡ್ರಿ, ಆಪಲ್ ಇದು ಅಥವಾ ಬೇರೆದಂತ ಕಮೆಂಟ್ ಹಾಕಿ. ಆಪಲ್ ಅಲ್ಲ, ನನ್ನ ಪ್ರಕಾರ ಆಪಲ್ ಅನ್ಸಿಲ್ಲ ಅದು. ಇಷ್ಟೇ ಇರೋದು ಇಲ್ಲಿ. ಇಲ್ಲಿ ಡೈನಿಂಗ್ ಅಂದ್ರೆ ಡೈನಿಂಗ್ ಅಂತ ಇಲ್ಲಿ ಜಾಗ ಕೊಟ್ಟಿರೋದು. ನಾವು ಡೈನಿಂಗ್ ಅಲ್ಲಿ ಇಲ್ಲ ಅನ್ಬಿಟ್ಟು ಇಲ್ಲೇ ಡಿನ್ನರ್ ಎಲ್ಲ ಹಾಲಲ್ಲೇ ನಮ್ದು ಇಷ್ಟು ಪೂರ್ತಿ ರೌಂಡ್ ಆಗಿ ಕುತ್ಕೊಂಡ್ಬಿಡ್ತೀವಿ, ಫ್ಯಾಮಿಲಿ ಎಲ್ಲ ಉಟ್ಕೊಂಡು ಮಲ್ಕೊಂಡ್ಬಿಡೋದು. ಇವಾಗ ಸ್ಪೆಷಲ್ ಏನು ಅಂದ್ರೆ ಲೈಟ್ ಆಫ್ ಮಾಡ್ಬಿಡ್ತೀನಿ, ಇಲ್ಲ ಬೈತಾರೆ ನಮ್ಮ ಅಜ್ಜಿ. ಇವಾಗ ಸ್ಪೆಷಲ್ ನಮ್ಮ ಮಾಮನ್ ರೂಮ್ ತೋರಿಸ್ತೀನಿ ಬರ್ರಿ. ನಮ್ಮ ಮಾಮನ್ ರೂಮ್ ಅಂದ್ರೆ ನನ್ನ ರೂಮು. ನಮ್ಮ ಮಾಮಂದ್ ಏನೇನೈತೆ ಎಲ್ಲ ನಂದೇ ಗೈಸ್, ತಲೆನೇ ಕಟ್ಕೊಂಡ್ರಿ. ನಮ್ಮ ಮಾಮಂದ್ ಏನೈತೆ ಎಲ್ಲ ನಂದೇ. ಈ ಸೆಂಟ್ ಐತೆ, ಸೆಂಟು ನಮ್ಮ ಮಾಮ ಯೂಸ್ ಮಾಡ್ತಾರೆ, ನಾನು ಯೂಸ್ ಮಾಡ್ತೀನಿ. ಆದ್ರೆ ನಮ್ಮ ಮಾಮ ಜಾಸ್ತಿ ಯೂಸ್ ಮಾಡ್ಬಿಡ ತಕೊಂಡು ಹೋಯ್ತಾ ಇರೋದೆ ನಾನು. ನಮ್ಮ ಮಾಮನ್ ಟೀ ಶರ್ಟು ಪ್ಯಾಂಟ್ಗಳು ಎಷ್ಟಾಗುತ್ತಾ ಗೈಸ್, ಅವನು ಒಂದು ಬ್ಲಾಗ್ ಮಾಡ್ತೀನಿ. ಇವಾಗ ಎಂಟರ್ ಆಗೋಣ ಬನ್ನಿ. ಇಲ್ಲಿ ನೋಡ್ರಿ ಟೈಮು ಇಷ್ಟೊತ್ತಾಗೈತೆ, 10 ಗಂಟೆ ಆಗೈತೆ. 10 ಗಂಟೆಯಲ್ಲಿ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಕ್ರೀನ್ ಹಾಕ್ಬಿಟ್ಟವ್ರೆ ಕರ್ಟನು. ಓಕೆ, ಹಿಂಗೆ ತೆಗ್ದ ಅಂದ್ರೆ ಇದು ನನ್ನ ಕಬೋರ್ಡ್ ಗೈಸ್ ಹೇಳ್ಬೇಕು ಅಂದ್ರೆ. ಆದ್ರೆ ನನ್ನ ಬಟ್ಟೆಗಳೆಲ್ಲ ಅಷ್ಟೊಂದಿಲ್ಲ, ನಂದು ನಮ್ಮ ತಂಗಿದು ಇಕ್ಕೊಂಡಿದ್ವಿ, ಅಷ್ಟೊಂದೇನಿಲ್ಲ. ಇಲ್ಲೈತೆ ನೋಡಿ ಗೈಸ್ ಎಲ್ಲ ನಂದು. ಆಗದೆ ಇರೋ ಐತೆ, ಆಗಿರೋದು ಐತೆ. ಇದು ಗೈಸ್ ಇದು ಯಾವ ತರ ಹೇಳ್ಬೇಕು ಅಂದ್ರೆ ನಿಮ್ಗೆ, ನಾನು 10th ಓದ್ಬೇಕಾದ್ರೆ ನನ್ನ ಸೀನಿಯರ್ಸ್ ಹತ್ರ ಬುಕ್ ಇಸ್ಕೊಂಡಿದ್ದು ಇಲ್ಲೇ ಐತೆ. ಎತ್ಲಿಲ್ಲ, ಓದ್ಬೇಕಂತವ್ರು ಎತ್ಲಿಲ್ಲ. ಇದನ್ನ ಸಾವಿರ ಕೊಟ್ಬಿಡ್ತೀನಿ. ಇದು ನನ್ ಕಬೋರ್ಡು ಗೈಸ್, ಇಷ್ಟು ಪೂರ್ತಿ ನನ್ ಕಬೋರ್ಡು. ಇದು ನಮ್ಮ ಮಾಮನ್ ಕಬೋರ್ಡು ಗೈಸ್. ನಮ್ಮಮ್ಮ ಫೋನ್ ಮಾಡಿದ್ರು, ಸೊ ಹಂಗಾಗಿ ನಿಲ್ಲಿಸ್ದೆ. ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಇದು ನಂದು ಕಬೋರ್ಡು. ಅಂದ್ರೆ ಇವಾಗ ಸದ್ಯಕ್ಕೆ ನನ್ನ ಬಟ್ಟೆಗಳೆಲ್ಲ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದು ಕರ್ಟನ್ಸ್ ಇಲ್ಲಿದೆ. ನಮ್ಮ ಮಾಮನ್ ಕಬೋರ್ಡ್ ನೋಡ್ರಿ, ಏನ್ ಮಸ್ತಾಗಿ ನೀಟಾಗಿ ಮಡ್ಚಿಕೊಂಡಿರ್ತಾರೆ ಅಂದ್ರೆ ನಮ್ಮ ಮಾಮ ಫುಲ್ ಮಸ್ತಾಗಿ ನೀಟಾಗಿ ಮಡ್ಚಿಕೊಂಡಿದ್ದಾರೆ. ಇದು ಸಿಂಗಲ್ ಸೈಡ್ ಕಬೋರ್ಡು ಇಲ್ಲೈತೆ ನೋಡ್ರಿ. ಇಲ್ಲೊಂದು ಮಿರರು. ಫುಲ್ಲು ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೆ ಹಿಂಗೆಲ್ಲ. ನಾನು 10th ಓದ್ಬೇಕಾದ್ರೆ ಇದೇ ಪ್ಲೇಸ್ ಗೈಸ್, ಇದೇ ನಂದು. ಅಲ್ಲಿ ಮಲ್ಕತ್ತಿದ್ದೆ ಮೂಲೆಯಲ್ಲಿ, ಹಿಂಗೆ ಮಲ್ಕತ್ತಿದ್ದೆ ಗೈಸ್. ಹಿಂಗೆ ಮಲ್ಕೊಂಡ ಅಂದರೆ ಬೆಳಗ್ಗೆ ಆರಾಮಾಗಿ ನಿದ್ದೆ ಮಾಡ್ತಿದ್ದೆ. ಇಲ್ಲೊಂದು ಫ್ಯಾನು, ಈ ಫ್ಯಾನ್ ಹಾಕ್ಕೊಂಡು ಇಲ್ಲೊಂದು ಕೂಲರ್ ಐತೆ ಗೈಸ್, ಬಿಸಿಲುಗಾಲ ಅಂತ ತಂದಿದ್ವಿ, ನಮ್ಮ ಅಮ್ಮ ತಂದಿದ್ರು. ಸೊ ಅದು ಇದು ಎರಡು ಹಾಕಂತಿದ್ವಿ, ಆದರೂ ಸೆಕೆ ನಿಲ್ತಾ ಇರಲಿಲ್ಲ, ಅದಕ್ಕೆ ಎರಡು ಯೂಸ್ ಮಾಡ್ಕೊಂಡಿದ್ವಿ. ಇವಾಗ ನಮ್ಮ ಮಾಮಂದು ಟೇಬಲ್ ತೋರಿಸ್ತೀನಿ ಬನ್ನಿ. ನಮ್ಮ ಮಾಮನ ಫೈಲ್ ಇದು ನೋಡಿರಿ, ಫೈಲು. ಇದು ಹಳೇ ಫೋನು, ಅಂದರೆ ವರ್ಕ್ ಆಗಲ್ಲ, ಮಾಡಿದ್ರೆ ವರ್ಕ್ ಆಗುತ್ತೆ. ನಮ್ಮ ಅಜ್ಜಿ ಫೋಟೋ ನೋಡಿ ಗಾಯ್ಸ್, ಹೆಂಗೈತೆ ನಮ್ಮ ಅಜ್ಜಿ, ಹೆಂಗಿದ್ದಾರೆ ನೋಡ್ರಿ, ಕ್ರೇಜಿ ಆಗವ್ರೆ. ಇದು ಮಾಮೂಲಿ ಐಟಮ್ಸ್ಗಳೆಲ್ಲ. ಮೆಲೋಡಿ ಚಾಕ್ಲೇಟ್ ಸಿಕ್ತು ಗೈಸ್. ಹೆಂಗೆ ಈ ಥರ ಈ ಥರ ಏನಾದ್ರು ಮಾಡ್ಬೇಕಾದ್ರೆ ಒಂದು ಚಾಕ್ಲೇಟ್ ಸಿಕ್ಬಿಟ್ರೆ ಸಖತ್ ಖುಷಿನೇ ಆಗ್ಬಿಡ್ತೀನಿ ನಾನಂತೂ. ಫೈಲೇ ತಿಕ್ಬೇಕು. ಈ ಪಾಪ ಗಿಡನೇ ಬಿದ್ದೋಗ್ಬಿಟ್ಟೈತೆ ಗೈಸ್. ಈ ಗಿಡಕ್ಕೆ ನಾನು ನೀರು ಹಾಕಿ ತೊಳಿತಾ ಇದ್ದೆ, ಇವಾಗ ಅಪರೂಪ ಆಗ್ಬಿಟ್ಟಿದ್ದೀನಿ ಇಲ್ಲಿ ಬರೋದು, ನಿಂತ್ಕೋತಾನೆ ಇಲ್ವಲ್ಲ. ಅಯ್ಯೋ ಪಾಪ. ಹೋಗ್ಲಿ, ಇಲ್ಲಿ ದೇವ್ರ ಫೋಟೋ ಐತೆ ಗೈಸ್. ಎದ್ದ ತಕ್ಷಣ ದೇವ್ರ ಫೋಟೋ ನೋಡಬೇಕು. ನಮ್ಮ ಅಜ್ಜಿನ ನಮ್ಮ ಮಾಮನ ನೋಡಬೇಕು ಅಂತ ಇಲ್ಲಿ ಇಟ್ಕೊಂಡಿದ್ರು. ನಮ್ಮ ಮಾಮ ದೇವ್ರ ಫೋಟೋ ನೋಡಬೇಕು ಅಂತ, ನಾನು ದೇವ್ರ ಫೋಟೋ ನೋಡ್ಬೇಕಂತ ಇಲ್ಲಿ ಇಟ್ಕೊಂಡಿದ್ದೆ. ಇನ್ನೊಂದೇನು ಅಂದರೆ ಇಲ್ಲಿ ನಮ್ಮ ಮಾಮಂದು ಬರ್ತ್ಡೇ ಗಿಫ್ಟ್ಸು, ಆಮೇಲೆ ಏನೇನೋ ಐತೆ. ನಮ್ಮದು ಶೀಲ್ಡ್ಸ್ ಐತೆ. ಇಲ್ಲಿ ನಮ್ಮ ಮಾಮನ ಶೀಲ್ಡ್ಸು, ಇಲ್ಲಿ ನನ್ನ ಶೀಲ್ಡ್ಸು, ಆಮೇಲೆ ಅಲ್ಲಿ ಹೊಸ ಬಾಕ್ಸ್ ಏನೇನೋ ಐತೆ ನೋಡ್ರಿ. ಸಜ್ಜೆ ಹಿಂಗೈತೆ. ಒಟ್ನಲ್ಲಿ ನಮ್ಮ ಅಜ್ಜಿ ಮನೆ ದೊಡ್ಡ ಮನೆ. ನಾವು ದೊಡ್ಡ ಮನೆ ಯಾಕೆ ಮಾಡಿದ್ವಿ ಅಂದರೆ, ನಮ್ಮ ಹಳೆ ಮನೇಲಿ ಐಟಮ್ಸ್ ತುಂಬ ಇತ್ತು ಅಂತ ದೊಡ್ಡ ಮನೆ ಮಾಡಿದ್ವಿ ಗೈಸ್. ಆಮೇಲೆ ಇನ್ನೊಂದೇನು ಅಂದರೆ, ನಾನು, ನಮ್ಮ ತಂಗಿ, ನಮ್ಮ ಅಜ್ಜಿ, ನಮ್ಮ ಮಾಮ, ನಮ್ಮ ಮುತ್ತಜ್ಜಿ ಇದ್ರು, ಇಲ್ಲಿ ಬಂದಾಗಿದ್ದರು. ಇವಾಗ ರೀಸೆಂಟಾಗಿ ಒಂದು 6 ಮಂತ್ಸ್ ಆಯ್ತು ಇರೋಗಿ. ಸೊ ಇಷ್ಟು ಜನ ಇದ್ದೀವಿ, ಎಲ್ಲ ದೊಡ್ಡ ಮನೆ ಮಾಡೋಣ ಅಂತ ಮಾಡಿದ್ದು. ನೋಡಿದ್ರೆ ನಾವು ಹೊಸ ಮನೆ ಮಾಡ್ಕೊಂಡು ಶಿಫ್ಟ್ ಆದ್ವಿ. ಪಾಪ ಇಲ್ಲಿ ನಮ್ಮ ಅಜ್ಜಿ ನಮ್ಮಮ್ಮ ಇಬ್ಬರೇ ಅವರೇ, ಡಬಲ್ ಬೆಡ್ರೂಮ್. ಇಲ್ಲೇ ನಮ್ಮ ಮಾಮ ಅಂದರೆ ಈ ಕಡೆ ರೂಮಲ್ಲಿ ನಮ್ಮ ಮಾಮ ಮಲ್ಕೋತಾರೆ, ಇಲ್ಲಿ ನಮ್ಮ ಅಜ್ಜಿ ಮಲ್ಕೋತಾರೆ. ಈ ಮನೆಗೆ ಬಂದಮೇಲೆ ಈ ಬೆಡ್ಡು, ಆಮೇಲೆ ಈ ಸೋಫಾ ಅಷ್ಟೇ ಗೈಸ್ ತಂದಿದ್ದು.
ಈ ಸೋಫಾ ಕರೆಕ್ಟು. ಆಮೇಲೆ ಈ ಕಡೆ ರೂಮಲ್ಲಿ ತೋರಿಸಿ ನಮ್ಮ ಅಜ್ಜಿ ರೂಮ್ ಟೂರ್ ಮಾಡೋಣ ಬರ್ರಿ. ಸೊ ಇಲ್ಲಿ ದಿವಾನ ನಮ್ಮ ಮುತ್ತಜ್ಜಿ ಮಲ್ಕೋತಿದ್ರು, ಇವಾಗೆಲ್ಲ ಬಟ್ಟೆ ಹಾಸ್ಬಿಟ್ಟವ್ರೆ. ಬಟ್ಟೆ ಮಡ್ಚ್ಬೇಕು ಅಂತ ಇಲ್ಲಿ ಇಟ್ಕೊಂಬಿಟ್ಟವ್ರು ಹಿಂಗೆ ನೋಡ್ರಿ. ಇದು ಡ್ರೆಸ್ಸಿಂಗ್ ಟೇಬಲು, ಇಲ್ಲಿಗೆ ಬಂದಮೇಲೆ ತೊಗೊಂಡಿದ್ದು. ಇಲ್ಲೂ ಏನೇನೋ ಇಟ್ಬಿಟ್ಟವ್ರು ನಮ್ಮ ಅಜ್ಜಿ ಐಟಮ್ಸು. ಇದಂತೂ ಕೇಳೋಕ್ಕೆ ಬಿಡ್ರಿ ಗೈಸ್, ಎಷ್ಟೋ ವರ್ಷದಿಂದ ಬೀರುವ ಇದು, ಎಷ್ಟು ವರ್ಷದಿಂದ ಐತೆ ಅಂದರೆ ಇದು. ಆದರೂ ಮಸ್ತಾಗೈತೆ, ಇವಾಗಲೂ ಸ್ಟ್ರಾಂಗ್ ಗಟ್ಟಿಯಾಗೈತೆ. ಇಲ್ಲ ನೋಡ್ರಿ, ನಾನು ಅಕೌಂಟ್ ಬರ್ತಿದ್ದೀನಿ, ಯಾವಾಗ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇದು ಹಳೆ ಅಕೌಂಟು, ಚಿಂಟು ಡ್ಯಾನ್ಸರ್ 0718. ಅಂದರೆ ಇವಾಗ ಯೂಸರ್ ನೇಮ್ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಡ್ಯಾನ್ಸರ್ ಅಲ್ವಾ, ಸೊ ಡ್ಯಾನ್ಸರ್ ಅಂತ ಇಟ್ಕೊಂಡಿದ್ದೆ. ಇವಾಗ ಕಂಟೆಂಟ್ಸ್ ಮಾಡ್ತೀನಲ್ಲ ಅಂದ್ಬಿಟ್ಟು ಕ್ರೇಜ್ ಚಿಂಟು, ಏನು ಹೇಳಿ, ಕ್ರೇಜ್ ಚಿಂಟು ಸಪೋರ್ಟ್ ಮಾಡಿ ಗೈಸ್. ಸೊ ಇಲ್ಲಿ ಬೆಡ್ಡು, ಇದು ಹಳೇ ಮನೆ, ಅವಾಗಿಂದನೂ ಐತೆ ಗೈಸ್. ಈ ಬೀರು ಯಾವಾಗಿಂದ ಐತೋ ಈ ಮಂಚನೂ ಅವಾಗಿಂದನೇ ಐತೆ. ಸೊ ಆಮೇಲೆ ಸೋಫಾ ತಗೊಂಡಾಗ ಇವೆರಡು ದಿಮ್ ಕೊಟ್ಟರು. ಇಲ್ಲಿ ನಮ್ಮ ಅಜ್ಜಿ ಮಲ್ಕೋತಾರೆ. ಇಲ್ಲಿ ನೋಡ್ರಿ ಇಷ್ಟು ಪಾತ್ರೆಗಳು ಮತ್ತು ಅಡುಗೆ ಮನೇಲಿ ಇರೋ ಪಾತ್ರೆಗಳು ಎಲ್ಲ ಇದು ಗೈಸ್. ಎಂತ ಮಾಡೋದು, ಅಷ್ಟು ಐಟಮ್ಸ್ ಇತ್ತು ಅಂತ ಇಲ್ಲೊಂದು ವಾಶ್ರೂಮ್ ಕೊಟ್ಟವ್ರೆ, ಅಟ್ಯಾಚ್ ಬಾತ್ರೂಮ್ ಕೊಟ್ಟವ್ರೆ. ಇಲ್ಲಿ ಬಾತ್ರೂಮ್ ಎಲ್ಲ ತೋರಿಸೋದು ಯಾಕೆ ಬೇಡ. ಆಮೇಲೆ ಇಲ್ಲೊಂದು ಎಲ್ಲರೂ ಹೋಗೋಕ್ಕೆ ವಾಶ್ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಅಂತ ಒಂದು ಜಾಗ ಕೊಟ್ಟವ್ರೆ. ನಮ್ಮ ಅಜ್ಜಿ ಇದಾಕೋರೆ, ಇನ್ನೂ ಒಣಗಾಕಿಲ್ಲ ನೋಡ್ರಿ. ಇನ್ನೂ ತೋರಿಸಿ ನೋಡ್ರಿ, ನಾನು 10th ಓದಬೇಕಾದ್ರೆ ಇದು ಪ್ರಾಜೆಕ್ಟ್ಸ್ ಕೊಡ್ತಿದ್ರು ಇಂಟರ್ನಲ್ಸ್ಗೆ ಅಂತ. ಸೊ ಅದನ್ನ ಇಸ್ಕೊಳ್ಳೋಕೆ ನಮ್ಮ ಹುಡುಗನ ಹತ್ರ ಒಂದು ಇಸ್ಕೊಂಡಿದ್ದೆ, ನೋಡ್ಕೊಂಡು ಬರೀತೀನಿ ಅಂತ. ಅವನು ಕೊಡ್ದಂಗೆ ಆಟಾಡ್ಸ್ದಂಗೆ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ನೋಡ್ರಿ ಬುಕ್ಸ್ ಗೈಸ್, ಇಲ್ಲಿ ನೋಡ್ರಿ ಬುಕ್ಸು. ನಮ್ಮ ಅಜ್ಜಿ ಮನೇಲಂತೂ ಬುಕ್ಸ್ ಎಲ್ಲಿ ನೋಡಿದ್ರು ಬುಕ್ಸು. ಇಲ್ಲೊಂದು ಚಿಕ್ಕ ಟೇಬಲ್ ಐತೆ ನೋಡಿ, ಇಲ್ಲಿ ಫಿಶ್ ಐತೆ. ಫಿಶ್ ಎಲ್ಲ ಐತೆ, ಇಲ್ಲಿ ಐತೆ ನೋಡಿ. ಅಲ್ಲೊಂದೈತೆ, ಇಲ್ಲೊಂದೈತೆ, ಮತ್ತು ಇನ್ನೊಂದು ಬಂತು. ಚಿಕ್ಕ ಮೀನುಗಳೆಲ್ಲ ಇದ್ವು, ಏನಾಯ್ತೋ ಗೊತ್ತಿಲ್ಲ. ನಮ್ಮ ಅಜ್ಜಿ ಬಂದವ್ರು ನೋಡಿ ಗೈಸ್. ಮೇಯ್ ಊಟ ಮಾಡಿದ್ರಾ? ಊಟ ಏನು ಮಾಡಿದ್ರಿ? ಚಪಾತಿ ಅನ್ನ ಸಾಂಬಾರು. ಆಮೇಲೆ ಅಷ್ಟೇ ನೋಡ್ರಿ. ಬಂದರೆ ಈ ರೂಮ್ಗೆ ಹೋಗಿ ಸೆಟ್ಲ್ ಆಗಿಬಿಡ್ತಾರೆ ಅಷ್ಟೇ ಅಲ್ವಾ ಮಮ್ಮಿ? ಆಮೇಲೆ ಇನ್ನೊಂದು ತರಿಸಿದ್ದೀನಿ ನೋಡಿ ಗೈಸ್ ನಿಮಗೆ ಫ್ರೇಮ್ಸ್. ನಮ್ಮ ಎಲ್ಲ ದೊಡ್ಡ ಫ್ಯಾಮಿಲಿ ಇಲ್ಲಿ, ನಮ್ಮ ಮಾಮ, ನಮ್ಮ ಅಜ್ಜಿ, ಆಮೇಲೆ ಇಲ್ಲಿ ನೋಡ್ರಿ ಇನ್ನು ನಾನು, ನಮ್ಮ ತಂಗಿ ಚಿಕ್ಕ ಚೈಲ್ಡ್ ಫೋಟೋ ಹಾಕ್ಬಿಟ್ಟವ್ರೆ. ಇಲ್ಲಿ ನಮ್ಮ ಚಿಕ್ಕಮ್ಮ, ನಮ್ಮ ತಂಗಿ, ಇಲ್ಲಿ ನಮ್ಮಮ್ಮ, ನಮ್ಮ ಮಾಮ, ನಮ್ಮ ತಂಗಿ, ನಮ್ಮ ನಾಯಿ ಸ್ನೂಫಿ. ಫುಲ್ ಮಸ್ತಾಗಿತ್ತು ಗೈಸ್ ನಮ್ಮ ನಾಯಿ ಅಂತೂ. ಪಾಪ ಏನು ಮಾಡೋಣ ಇವಾಗಿಲ್ಲ. ಇಲ್ಲಿ ಅಕ್ಕ, ತಂಗಿ, ತಮ್ಮ, ಇಲ್ಲಿ ನಮ್ಮ ಚಿಕ್ಕಮ್ಮ, ಚಿಕ್ಕಪ್ಪ, ಇಲ್ಲಿ ತಡೀರ, ಇಲ್ಲಿ ನಮ್ಮ ಚಿಕ್ಕಪ್ಪ, ಇಲ್ಲಿ ನಮ್ಮ ತಮ್ಮ, ನಮ್ಮ ಚಿಕ್ಕಮ್ಮ, ಇಲ್ಲಿ ನಮ್ಮಮ್ಮ, ನಮ್ಮ ಅಪ್ಪ, ಎಲ್ಲ ಫ್ಯಾಮಿಲಿ ಫೋಟೋ ಇಟ್ಬಿಟ್ಟವ್ರೆ. ಇದೇ ತಗೊಂಡ್ರೆ ಇಲ್ಲೊಂದು ಬಾಲ್ಕನಿ ಕೊಟ್ಟವ್ರೆ ನೋಡಿ ಗೈಸ್. ಇಲ್ಲೊಂದು ಈ ಬಾಲ್ಕನಿಯಿಂದ ಆಚೆ ಹಿಂಗೆ ಬಂದರೆ ಇಲ್ಲೊಂದು ಬಾತ್ರೂಮ್ ಕೊಟ್ಟವ್ರೆ. ಇದೊಂದು ಥರ ವಟಾರ ಥರ, ಇಲ್ಲೊಂದು ಬಾತ್ರೂಮ್ ಕೊಟ್ಟವ್ರೆ. ಇಲ್ಲಿಂದ ಹಿಂಗಿಂದ ಹೋದರೆ ಸರಿ ತೋರಿಸ್ತೀನಿ. ಹಿಂಗೆ ಹೋದರೆ ನೋಡಿರಿ, ನಮ್ಮ ತಂಗಿಗೆ ನಮ್ಮಪ್ಪ ಹೊಸ ಸೈಕಲ್ ಈಸ್ಕೊಟ್ರೆ ಯಾವ ಥರ ಮಲಗಿಸ್ಬಿಟ್ಟವಳು ಇಲ್ಲಿ. ಇದು ಹಳೇ ಮನೇಲಿ ಕಬೋರ್ಡ್ ಇತ್ತು ಗೈಸ್. ನೋಡಿರಿ ಇಲ್ಲಿ ಬಂದ್ಬಿಟ್ಟು ಹಿಂಗಿಂದ ನೋಡಿರಿ ಗೈಸ್, ಹಿಂಗೆ ಹೋಗ್ತೀನಿ, ಹಿಂಗೆ ಹೋದರೆ ಈ ಸಂಧಿಯಿಂದ ಬಂದರೆ ಬಾಲ್ಕನಿ. ನಮಗೆ ಅಂತ ಒಂದು ಸಪ್ರೇಟ್ ಬಾಲ್ಕನಿ ಕೊಟ್ಬಿಟ್ಟಿದ್ದಾರೆ. ಇಲ್ಲೊಂದು ವಾಶ್ರೂಮ್ ಕೊಟ್ಟವ್ರೆ, ಒಂದು ರೂಮು, ಅಡುಗೆ ಮನೆಗೆ ಎಂಟ್ರ್ ಆದ್ವಿ. ಟೂ ಸೈಡ್ ನಮ್ಮದು, ಆ ಕಡೆಯಿಂದನೂ ಬರ್ಬೋದು, ಈ ಕಡೆಯಿಂದನೂ ಬರ್ಬೋದು. ಕಲಾವಿದೆ ಮಮ್ಮಿ ನೀನು, ಸಖತ್ತು. ಎಣ್ಣೆನ ತುಪ್ಪನ ಏನೋ ಮಾಡ್ತವ್ರೆ, ಕಾಲು ನೋಗಂತೆ ಏನೋ ಮಾಡ್ತವ್ರೆ ಗೈಸ್. ಮಾಡಲಿ. ನಮ್ಮ ಅಮ್ಮ ಇಲ್ಲಿ ಇದಾಗ್ಸಿತ್ತು, ಏನದು ಏರ್ಟೆಲ್ ವೈಫೈ, ಅದೇ ಟಿ ವಿ ಕೆಟ್ಟೋಗ್ಬಿಟ್ಟಿದೆ, ಏನೂ ಕಾರಣ ಗೊತ್ತಿಲ್ಲ. ನಮ್ಮಮ್ಮ ರೆಡಿ ಮಾಡಿಸ್ತೀನಿ ಅಂದವ್ರೆ. ನಮ್ಮ ಮಾಮ ಒಂದು ವಾಚ್ ಕೊಟ್ಟವ್ರೆ ಗೈಸ್. ಆ ವಾಚ್ನ ನೀವು ನಮ್ಮ ಮನೆ ಹೋಮ್ ಟೂರಲ್ಲಿ ತೋರಿಸ್ತೀನಿ. ಅಜ್ಜಿ ನೋಡ್ರಿ ಏನೋ ಮಾಡ್ತವ್ರಿ ಇವಾಗ ಇಲ್ಲಿ. ಏನು ಮಮ್ಮಿ, ತುಪ್ಪನೇ ಎಣ್ಣೆನದು? ಹಾಂ, ಎಣ್ಣೆ. ಓ ಸೂಪರ್, ಬಿಳಿಸ್ಬಿಟ್ರು ನಮ್ಮ ಅಜ್ಜಿ. ಇಲ್ಲಿ ನೋಡ್ರಿ ನಮ್ಮ ಮಾಮನ ಐಡಿಯಾ ಸಖತ್ತು. ನಮ್ಮ ಮಾಮನ ತಲೆನೇ ಬೇರೆ. ಇಲ್ಲಿ ಕುತ್ಕೊಂಡವ್ರಿಗೆ ಕೈಗೆ ಒರ್ಸ್ಕೊಳ್ಳೋಕ್ಕೆ ಅಂತ ಇಲ್ಲೊಂದು ಕರ್ಚಿಫು, ಇಲ್ಲೊಂದು ಕರ್ಚಿಫು, ಇಲ್ಲಿ ಗಲೀಜ್ ಆಗಬಾರ್ದು ಅಂತ. ಗೈಸ್ ಇನ್ನೊಂದು ತೋರಿಸಿಲ್ಲ ನಿಮಗೆ ಅಡುಗೆ ಮನೇಲಿ ಫ್ರಿಜ್ಜು. ನಮ್ಮ ಅಜ್ಜಿ ಮನೆ ಫ್ರಿಜ್ಜು ನೋಡಿ. ಏನಾದ್ರೂ ಒಂದು ಚಿನ್ನಕ್ಕೆ ಇದ್ದೇ ಇರುತ್ತೆ. ಇಲ್ಲಿ ಜ್ಯೂಸ್ ಐತೆ, ಸ್ಪೈಟ್ ಜ್ಯೂಸು, ಇಲ್ಲೊಂದು ಡ್ರ್ಯಾಗನ್ ಫ್ರೂಟ್ ಐತೆ, ಮೊಸರು, ಆಮೇಲೆ ಏನ ಜ್ಯೂಸ್ ಇಟ್ಕೊಳ್ಬೇಕಂತ ಗೈಸ್. ಇವಾಗ ಇದನ್ನ ಎತ್ತಿಗೆ, ಈ ಸ್ಪ್ರೈಟ್ ಜ್ಯೂಸ್ನ ಎತ್ತಿಗೆ ಗೈಸ್. ಇನ್ನೊಂದು ಏನಂದರೆ, ನೀವು ಫ್ರಿಜ್ಜಿಂದ ಏನಾದ್ರು ತೆಗೆದ್ರೆ
ಒಂದು 5 to 10 ಮಿನಿಟ್ಸು ಅದು ಹಂಗೆ ಬಿಟ್ಬಿಡಿ. ಯಾಕಂದರೆ ಡೈರೆಕ್ಟಾಗಿ ಫ್ರಿಜ್ಜಿಂದ ತೆಗ್ದು ನಾವು ತಿನ್ನೋದಾಗಲಿ ಕುಡಿಯೋದಾಗಲಿ ಕುಡಿದ್ರೆ ನಮ್ಮ ಹೆಲ್ತಿಗೆ ಒಳ್ಳೇದಲ್ಲ. ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ನಾನು. ಸೊ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಫಾಲೋ ಮಾಡಿ ಗೈಸ್. ಸೀರಿಯಸ್ ಆಗಿ ಹೆಲ್ತ್ನ ಕಾಪಾಡ್ಕೊಳ್ಳಿ. 5 to 10 ಮಿನಿಟ್ಸ್ ಇದನ್ನು ಹಂಗೆ ಇಕ್ಕಿರ್ತೀನಿ. ಇಲ್ಲಿ ನೋಡಿರಿ, ನಾನು ಟ್ರಿಪ್ಗೆ ಹೋದಾಗ ತಂದಿದ್ದು ಐ ಲವ್ ಗೋವಾಗೆ ಹೋದಾಗ ತಂದಿದ್ದು. ಇಲ್ಲಿ 2 ಮ್ಯಾಗ್ನೆಟ್ ಕೊಟ್ಟಾರೆ, 50 ರೂಪಾಯಿ ಇದು. ಎಸ್ 50 ರೂಪಾಯಿ ಗೈಸ್ ಮ್ಯಾಗ್ನೆಟ್ ಕೊಟ್ಟಾರೆ. ಇಲ್ಲಿ ಇಟ್ಕೊಂಡು ಬಿದ್ದು ಇಲ್ಲ ನೋಡಿರಿ, ಹಿಂಗಿತ್ತು ಹಿಂಗೆ ಅನ್ಸಿದ್ರೆ ಮುಗೀತು. ಈ ಫ್ರಿಜ್ಜು ಒಂದು 15-20 ವರ್ಷದಿಂದ ಇದೆ ಗೈಸ್. ಪಿಕ್ಚರು ಹಂಗೆ ಅಷ್ಟೇ. ಆಮೇಲೆ ನಮ್ಮ ಅಜ್ಜಿ ನಮ್ಮ ಅಜ್ಜಿ ರೂಮಲ್ಲಿ ಮಂಚ ಐತಲ್ಲ, ಮಂಚ ಬೀರುವ ಈ 4 ಐಟಮ್ ಅಂತೂ ಎಷ್ಟೋ ವರ್ಷಗಳಿಂದನೇ ಐತೆ. ಅಜ್ಜಿ ಏನು ಹೇಳ್ತಾರೆ ನೋಡಿ ಗೈಸ್. ಏನಮ್ಮ ಜೋರಾಗಿ ಬೀರು 32 years ಆಯ್ತು. 32 ವರ್ಷ ಆಯ್ತಂತೆ ಗೈಸ್ ಆ ಬೀರು ತಗೊಂಡು. ನಮ್ಮಮ್ಮ 10 ತಿಂಗಳು ಇದ್ರಂತೆ. ನೋಡಿ, ನಮ್ಮಮ್ಮ 10 ತಿಂಗಳಿದ್ರಂತೆ. 10 ತಿಂಗಳು ಮಗು ಇದ್ದಾಗ ಬೀರೋ ತಗೊಂಡಿದ್ದು. ನೋಡ್ರಿ, ನಮ್ಮ ಅಜ್ಜಿ ಮನೇಲಿ ಓಡಾಡೋಕ್ಕೆ ಈ ಥರ ಚಪ್ಪಲಿ ಹಾಕೊಂಡವ್ರೆ. ಏನು ಚೆನ್ನಾಗೈತೆ ನೋಡ್ರಿ. ಇದು ಚೆನ್ನಾಗೈತೆ, ಒಂಥರ ಮೆತ್ತಗೈತೆ. ನಮ್ಮಪ್ಪ ಬೈತಾ ಇರ್ತಾರೆ, ಹಾಕ್ಕೊಂಬಿಡ್ರಿ ಮನೆಯಲ್ಲಿ ಅಂತ. ಆದರೂ ಏನು ಮಾಡೋಣ, ಅಂತ ಹಾಕ್ತಾರೆ. ಮಮ್ಮಿ 30 90 ಎಲ್ಲ ಒಂದು ಪೆಗ್ಗ ನೋಡ್ರಿ ಗೈಸ್. ಒಂದು ಪೆಗ್ ಹಾಕ್ಕೊಡೋದ ನಮ್ಮ ಅಜ್ಜಿಗೆ. ಇವಾಗ ಏನಿದು ನೀರು ಥರ ಐತೆ, ನೊರೆನೇ ಗೊತ್ತಿಲ್ವಲ್ಲ, ಏನಿದು ಅರ್ಥವೇ ಆಗ್ತಿಲ್ವಲ್ಲ ಈ ಕೇಸು. ನೋಡೋಣ ಇರ್ರಿ, ಫಸ್ಟು ಇದು ಮುಚ್ಚಲಾಕ್ಬಿಡೋಣ. ಮುಚ್ಚಲಾಕಿ ನಾವು ಟೇಸ್ಟ್ ಮಾಡಿಬಿಟ್ಟು ಜ್ಯೂಸ್ ಗೈಸ್. ಜ್ಯೂಸ್ ನೊರೆ ಬರಲಿಲ್ವಲ್ಲ, ಅದಕ್ಕೆ ಡೌಟ್ ಬಂತು ಗೈಸ್. ನೋಡಿದ್ರಲ್ಲ ನಮ್ಮ ಅಜ್ಜಿ ಮನೆ ಹೋಮ್ ಟೂರು. ಸೊ ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಮತ್ತೊಮ್ಮೆ ನೋಡಿ. ಸೊ ಇನ್ನೊಂದು ಏನು ವಿಷಯ ಅಂದರೆ 250 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಗೈಸ್. ಥ್ಯಾಂಕ್ ಯು ಫಾರ್ ಯುವರ್ ಮಚ್ ಲವ್ ಆ್ಯಂಡ್ ಸಪೋರ್ಟ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಕೀಪ್ ಗ್ರೋಯಿಂಗ್ ಅಂತ ಹೇಳಿ ಬ್ಲೆಸ್ ಮಾಡಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಗೈಸ್, ಟಾಟಾ, ಬೈ ಬೈ, ಲವ್ ಯು. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮೇನ್ ಥಿಂಗ್ ಏನಂದರೆ, ನೀವು ನೋಡೋ ವ್ಲಾಗ್ಸ್ನ ನೀವು ಮಾತ್ರ ನೋಡಬೇಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ನನ್ನ ವ್ಲಾಗ್ನ ತೋರಿಸಿ ಇಂಪ್ರೆಸ್ ಮಾಡುವ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಟಾಟಾ, ಬೈ ಬೈ, ಲವ್ ಯು ಗೈಸ್. ಬೈ ಬೈ, ಲವ್ ಯು, ಬೈ.